ಉರಿಯೋ ದೀಪ ಬೆಳಕು ಕೊಟ್ರೆ ನಮ್ಮನೇಲಿ ಈ ದೀಪ ಬೆಂಕಿ ಹಚ್ತಾ ಇದ್ದಾಳೆ. ಅಣ್ಣ, ಮೈಯೆಲ್ಲ ಕಣ್ಣಾಗಿರ್ಬೇಕು. ಆ ರಾಹುಲ್ ಎಲ್ಲಿದ್ದಾನೆ ಅಂತ ನೀನು ಆದಷ್ಟು ಬೇಗ ಕಂಡು ಹಿಡಿಬೇಕು. ಸರಿನಮ್ಮ. ದೇವತನೆ ಎದುರಾಕೊಂಡು ಗೆದ್ದಿರೋ ರಾಕ್ಷಸಿ ಉದಾಹರಣೆನೇ ಇಲ್ಲ. ದೀಪು ಈ ಮನೇನ ಕಾಯೋ ದೇವತೆ. ಅವಳನ್ನ ಎದುರಾಕೊಂಡು ಸುಟ್ಟೋಗೋದು ನೀನು. ಅರ್ಥ ಮಾಡ್ಕೊ. ನಾನೇ ಎಲ್ಲ ಇಡೀ ದೊಡ್ಡ ಮನೆಯೇ ನಂದು ಅಂತ ಮೆರಿತಾ ಇರೋ ನಿನಗೆ ನಾನು ಅನ್ಬೇಡ, ನಮ್ದು ಅಂತ ಹೇಳು. ಎಲ್ಲ ನಿಂದಲ್ಲ ನಮ್ದು ಅಂತ ಬೈದು ಬುದ್ಧಿ ಹೇಳೋದಕ್ಕೆ ದೀಪ ತುದಿಗಾಲಲ್ಲಿ ನಿಂತಿದ್ದಾಳೆ. ರಾಹುಲ್ ದೀಪ ಮನೇಲಿದ್ದಾನೆ ಅನ್ನೋ ಸತ್ಯ ನನಗೆ ಯಾವತ್ತೂ ಗೊತ್ತಿತ್ತು. ಆದರೆ ಆ ಸತ್ಯನ ನಿನಗೆ ಹೇಳಿ ನಿನ್ನ ಹತ್ರ ಒಳ್ಳೆಯವನಾಗೋದಕ್ಕಿಂತ ಸುಮ್ಮನಿದ್ದು ಕೆಟ್ಟವನಾದರೂ ಪರವಾಗಿಲ್ಲ ಅಂತ ಸುಮ್ಮನೆ ಇದ್ದೀನಿ. ಆ ದೀಪ ಆದಷ್ಟು ಬೇಗ ಅರ್ಚನಾ ಮತ್ತು ರಾಹುಲ್ನ ಒಂದು ಮಾಡಿ ವಿಷ ತುಂಬಿರೋ ಹಾವಿನ ಹಲ್ಲನ್ನ ಕೀಳೋ ಥರ ನಿನ್ನ ಸೊಕ್ಕನ್ನ ಕೀಳೋದಕ್ಕೆ ರೆಡಿಯಾಗಿದ್ದಾಳೆ. ಹೇಳು ಚಿರು. ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರ? ಅದಕ್ಕೆ ಬೇಜಾರೇನಿಲ್ಲ. ಮಾತಲ್ಲಿ ಬೇಜಾರಿಲ್ಲ ಅಂತ ಹೇಳಿದ್ರು ಮುಖದಲ್ಲಿ ಬೇಜಾರು ಕಾಣಿಸ್ತಾ ಇದೆ. ಸಾರಿ ಅದಕ್ಕೆ. ಸಾರಿ ಯಾಕೆ ಚಿರು? ನಿಮಗೆ ಹೇಳ್ದೆ ದೀಪ ಅವ್ರ ಊರಿಗೆ ಹೊರಡಬೇಕಾಯ್ತು. ಇರಲಿ ಬಿಡು ಚಿರು, ಎಮರ್ಜೆನ್ಸಿ ಅಂತ ತಾನೇ ಹೋಗಿತ್ತು. ಸಾರಿ ಅಗೇನ್ ಅದಕ್ಕೆ. ಯಾಕೆ? ನನ್ನ ದೀಪ ಅವ್ರ ಬಗ್ಗೆ ಅಪ್ಪ ಹಾಗಂದಿದ್ಕಂತೂ ನಿಮಗೆ ಖಂಡಿತ ಬೇಜಾರಾಗಿದೆ. ಮಾವ ಹಾಗೆ ಹೇಳಿದ್ದಕ್ಕಲ್ಲ ಚಿರು ನನಗೆ ಬೇಜಾರು. ಆ ದೀಪ ನಿನಗೆ ಕರೆಕ್ಟಾಗಿರೋ ಪಾರ್ಟ್ನರ್ ಅಲ್ಲ ಅನ್ನೋದು ನನ್ನ ಒಪಿನಿಯನ್. ಆದರೆ ನಿನಗೆ ಅವಳು ಓಕೆ ಆದಮೇಲೆ ನೀವಿಬ್ಬರು ಖುಷಿಯಾಗಿರ್ತೀರಾ ಅಂದರೆ ನನಗೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಹೇಳು. ಅದಕ್ಕೆ ಪ್ಲೀಸ್ ಹಾಗೆ ಹೇಳಬೇಡಿ. ನಿಮಗೆ ಗೊತ್ತು ನಾನು ಯಾವತ್ತೂ ಅವ್ರನ್ನ ಹೆಂಡತಿಯಾಗಿ ಒಪ್ಕೊಳ್ಳಲ್ಲ. ಅವ್ರು ನಂಗೆ ಸೂಟ್ ಆಗಲ್ಲ. ಅದಕ್ಕೆ ಆದರೆ ಅವರಿಂದ ನಮಗೆಲ್ಲ ಒಳ್ಳೆಯದೇ ಆಗಿದೆ. ಅದಕ್ಕೆ ಅವ್ರನ್ನ ಕರ್ಕೊಂಡು ಅವ್ರ ಊರಿಗೆ ಹೋಗಿ ಬರಬೇಕಾಯ್ತು. ಅವ್ರ ಮನೆಯವ್ರ ಜೊತೆ ಖುಷಿಯಿಂದ ಬೆರೆತು 2 ದಿನ ಇದ್ದು ಬರಬೇಕಾಯ್ತು. ಅದಕ್ಕೆ ನೋಡಿದವರು ತಪ್ಪು ತಿಳ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗುತ್ತೆ? ಬಟ್ ಸ್ಟಿಲ್ ನಾನು ದೀಪ ಅವ್ರಿಗೆ ಫಾರ್ ಎವರ್ ಗ್ರೇಟ್ಫುಲ್ ಆಗಿರ್ತೀನಿ. ಯಾಕೆ ಅಂತ ಗೊತ್ತಾಗಲಿಲ್ಲ. ಅವ್ರು ಮಾಡಿರೋ ಒಳ್ಳೆ ಕೆಲಸದಿಂದ ಇವತ್ತು ನಾವೆಲ್ಲರೂ ಖುಷಿಯಾಗಿದ್ದೀವಿ. ಅಂಥದ್ದೇನು ಮಾಡಿದ್ಲು? ಅವ್ರು ನಮ್ಮ ಮನೆಗೆ ಬಂದಾಗಿಂದ ಅವ್ರು ಕಂಡ್ರೆ ಆಗ್ತಾ ಇರಲಿಲ್ಲ ನನಗೆ. ಈ ಪಟಾಕಿನ ಯಾರ ಮೇಲೆ ಎಸೋದು ಸಿಡಿಯುತ್ತಲ್ಲ, ಆ ಥರ ಅವ್ರ ಮೇಲೆ ಸಿಡುಕ್ತಿದ್ದೆ, ಬೈತಿದ್ದೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಿರಲಿ, ಅವ್ರ ಹತ್ತಿರ ಬಂದರೂ ಆಗ್ತಾ ಇರಲಿಲ್ಲ ನನಗೆ. ಅವರಿಂದ 100 ಮೀಟರ್ ದೂರದಲ್ಲೇ ಇರ್ತಾ ಇದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಅವರಲ್ಲೂ ಒಳ್ಳೆತನ ಇದೆ ಅನ್ನೋದು ಅರ್ಥ ಆಯಿತು. ಗೌರಿ ಕೂರಿಸ್ತಾ ಇದ್ದಿದ್ದು ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬ ಆಗೋ ಥರ ಮಾಡಿದ್ರು. ಕೈ ತಪ್ಪು ಹೋಗಿದ್ದು ಫಾರಿನ್ ಕ್ಲೈಂಟ್ಸ್ ಪ್ರಾಜೆಕ್ಟ್ನ ಮತ್ತೆ ಸಿಗೋ ಥರ ಮಾಡಿದ್ರು. ಚಿಕ್ಕ ವಯಸ್ಸಿಂದ ಅಪ್ಪನ ಜೊತೆ ಮಾತಾಡದೇ ಇದ್ದಿದ್ದು ನನ್ನನ್ನು ಅಪ್ಪನ ಜೊತೆ ಒಂದು ಮಾಡಿದ್ರು. ಅದು ಅಲ್ಲದೆ ಮದುವೆನೇ ಆಗಲ್ಲ ಅಂತ ಕೂತಿದ್ದು ಅಚ್ಚುನ ಮದುವೆಗೆ ಒಪ್ಸಿದ್ದಾರೆ. ಏನು ಹೇಳ್ತಾ ಇದ್ದೆ ಚಿರು? ಹೌದಕ್ಕೆ ಅಚ್ಚು ರೀಸೆಂಟಾಗಿ ಯಾವುದೋ ಹುಡುಗನ ಇಷ್ಟಪಟ್ಟಿದ್ಲಂತೆ. ಇದನ್ನು ಕೇಳಿ ನನಗೂ ನಂಬಕ್ಕಾಗಲಿಲ್ಲ. ಆಮೇಲೆ ಅಚ್ಚು ಹತ್ರನೇ ಕನ್ಫರ್ಮ್ ಮಾಡಿಕೊಂಡೆ. ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಚಿರು, ಎಂತ ಗುಡ್ ನ್ಯೂಸ್ ಕೊಟ್ಟೆ. ಮಾವ, ಕಾಫಿ. ನೀನ್ ಯಾಕಮ್ಮ ತಗೊಂಡ್ಬರಕೋದೆ? ಕಾಫಿ ತಂದಿದ್ದು ನಾನೇ, ಮಾಡಿದ್ದು ನಾನೇ. ಹೌದಾ? ಕಾಫಿ ತುಂಬಾ ಚೆನ್ನಾಗಿದೆ, ಆದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಆಗಿದೆ. ಹೌದಾ? ಕೊಡಿ, ಬೇರೆ ಕಾಫಿ ಮಾಡ್ಕೊಂಡು ತರ್ತೀನಿ. ಪರವಾಗಿಲ್ಲಮ್ಮ, ಇದನ್ನೇ ಕುಡಿತೀನಿ. ನನ್ನ ಹೆಂಡತಿನೂ ಹಾಗೆ ಕಾಫಿಗೆ ಸಕ್ಕರೆ ಜಾಸ್ತಿ ಹಾಕಿ ಕೊಡೋಳು. ನಾನು ಅವಳಿಗೆ ಬೈತಿದ್ದೆ. ಅದಕ್ಕೆ ಅವಳು ಏನಂತಿದ್ಲು ಗೊತ್ತಾ? ಸಿಹಿ ಜಾಸ್ತಿ ಹಾಕಿದವರ ಮನಸ್ಸು ಸಿಹಿ ಆಗಿರುತ್ತೆ ಅಂತ.
ಹೌದಾ? ಅವತ್ತು ಅವಳು ಹೇಳ್ತಿದ್ದ ಮಾತು ಇವತ್ತು ನಿನ್ನ ವಿಷಯದಲ್ಲಿ ನೆನಪಾಯಿತು. ಜೊತೆಗೆ ನಿಜ ಅಂತಾನೂ ಅನ್ನಿಸ್ತು. ನಿನ್ನಲ್ಲಿರೋ ಈ ಒಳ್ಳೆ ಮನಸ್ಸು ನಿನ್ನನ್ನು ಯಾವಾಗಲೂ ಕಾಪಾಡುತ್ತಮ್ಮ. ಥ್ಯಾಂಕ್ಸ್ ಮಾವ. ನಿನ್ನ ಇಂಗ್ಲಿಷ್ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತಮ್ಮ. ಮಾವ, ನನ್ಗೆ ಇಂಗ್ಲಿಷ್ ಬರಲ್ಲ, ಇಷ್ಟನೂ ಇಲ್ಲ. ಇಲ್ಲಿ ಎಲ್ಲರೂ ಜಾಸ್ತಿ ಅದನ್ನೇ ಮಾತಾಡ್ತಾರಲ್ವಾ, ಅದಕ್ಕೆ ಉಪ್ಪಿನಕಾಯಿ ಥರ ಆಗಾಗ ಒಂದೊಂದು ಪದ ಸೇರಿಸ್ತಾ ಇರ್ತೀನಿ. ಏನೇ ಹೇಳಿ ಮಾವ, ನಮ್ಮ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆನೂ ಇಷ್ಟ ಆಗಲ್ಲ. ಕಾವೇರಿ, ಕನ್ನಡ, ಕಸ್ತೂರಿ ಇದನ್ನೆಲ್ಲ ಕಲಿಯೋಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದಕ್ಕೆ ಅಲ್ವೇ ನಮ್ಮ ದೊಡ್ಡವರು ಹೇಳಿದ್ದು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ. ಆಹಾ, ಇನ್ನೊಂದು ಗಂಟೆ ಬಿಟ್ಟು ತಿಂಡಿ ತಿಂದ್ರೂ ಪರವಾಗಿಲ್ಲಮ್ಮ. ಅಲ್ಲಿವರೆಗೂ ಈ ಕಾಫಿ ರುಚಿನೇ ಬಾಯಲ್ಲಿರುತ್ತೆ. ಯಾಕಮ್ಮ ದೀಪ, ನನ್ನ ಹತ್ರ ಏನಾದರೂ ಕೇಳೋದಿತ್ತ? ಹೂ ಮಾವ. ಮಾವ, ನಿಮಗೆ ಅರ್ಚನಾ ಅಕ್ಕ ಬಗ್ಗೆ ಏನನ್ಸುತ್ತೆ? ಇದೇನಮ್ಮ ಹೀಗೆ ಕೇಳ್ತಾ ಇದೆಯಾ? ಚಿರು ಗುರು ನನಗೆ ಹೇಗೆ ಮಕ್ಕಳು, ಹಾಗೆ ಅರ್ಚನಾ ನನ್ನ ಮುದ್ದಿನ ಮಗಳು. ಅವ್ರಿಗೆ ಮದುವೆ ಮಾಡಿಸೋ ವಿಚಾರ ಏನಾಯ್ತು ಮಾವ? ಅವಳು ಹೂ ಅಂದರೆ ನಾಳೆನೇ ಅವಳಿಗೆ ಮದುವೆ ಮಾಡೋಕ್ಕೆ ನಾನಂತೂ ರೆಡಿ ಆಗಿದ್ದೀನಿ. ಆದರೆ ಏನು ಮಾಡೋದು, ಅವಳು ಯಾವ ಹುಡುಗನ್ನು ಒಪ್ತಾ ಇಲ್ವಲ್ಲ. ಅವ್ರು ಒಪ್ಪಿದ್ರೆ ಅವ್ರು ಒಪ್ದವ್ರ ಜೊತೆ ಮದುವೆ ಮಾಡಿಸ್ತೀರಾ? ಕಣ್ಣು ಮುಚ್ಕೊಂಡು ಮಾಡಿಸ್ತೀನಮ್ಮ. ಒಟ್ಟಿನಲ್ಲಿ ಅವಳು ಜೀವನ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು. ನಾಳೆ ನಾನು ಕಣ್ಣು ಮುಚ್ಚೋಕೆ ಮುಂಚೆ ಅವಳು ಮದುವೆ ನೋಡಬೇಕು ಅನ್ನೋದಷ್ಟೇ ನನ್ನ ಆಸೆ. ಅಲ್ಲ ಮಾವ, ಈಗ ಹಿಂದೆ ಮದುವೆ ವಿಚಾರಕ್ಕೆ ಸಮಸ್ಯೆ ಆಗಿತ್ತಲ್ವಾ, ಮುಂದೆನೂ ಹಾಗಾಗಲ್ವಾ? ಅಲ್ಲಿ ನಡೆದಿದ್ದೆ ಬೇರೆ ವಿಚಾರಮ್ಮ.